ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿಶಾಖ್ ಅಂತ. ವೆಲ್ಕಮ್ ಟು ರಾಯಲ್ ವಾಯ್ಜರ್. ಸೊ ಇವತ್ತಿನ ಟಾಪಿಕ್ ಇಸ್ ರಿಗಾರ್ಡಿಂಗ್ ಸಿಟಿ ಬೈಕ್ಸ್. ಸೊ ನಾನಿವತ್ತು ನಂದು ರೆಕಮೆಂಡೇಷನ್ ಕೊಡ್ತೀನಿ ನಿಮಗೆ. ಸಿಟಿಯಲ್ಲಿ ಮಾತ್ರ ಓಡಿಸೋ ಪ್ಲ್ಯಾನ್ ಇದೆ ನಿಮಗೆ ಅಂದರೆ ಯಾವ ಬೈಕ್ಸ್ನ ನೀವು ತೊಗೋಬೇಕಂತ. ಸೊ ಪರ್ಟಿಕ್ಯುಲರ್ಲಿ ನಾನು ಬರೀ ಸಿಟಿಗೆ ಹೇಳ್ತಾ ಇದ್ದೀನಿ. ಈ ಬೈಕ್ಸಲ್ಲಿ ಕೆಲವು ಬೈಕ್ಸು ನೀವು ಮೇ ಬಿ ಟೂರಿಂಗ್ ಆ್ಯಂಡ್ ಅದರ್ ಪರ್ಪಸ್ಗೆ ಯೂಸ್ ಮಾಡ್ಬೋದು. ಬಟ್ ಈ ಬೈಕ್ಸ್ನ ನೀವು ಡೆಫಿನೆಟ್ಲಿ ಸಿಟಿಯಲ್ಲಿ ಕಂಫರ್ಟೇಬಲ್ ಆಗಿ ಯೂಸ್ ಮಾಡ್ಬೋದು ಅಂತ. ಬೇಸಿಕಲಿ ಇಲ್ಲಿ ನಂದು ಸಬ್ಜೆಕ್ಟಿವ್ ಒಪಿನಿಯನ್ ಇರುತ್ತೆ. ಬಿಕಾಸ್ ನಾನು ಆಲ್ರೆಡಿ ನಿಮಗೆ ಡಿಸ್ಕಸ್ ಮಾಡಿದ್ದೀನಿ ಪರ್ಪಸ್ ಆಫ್ ಬೈಯಿಂಗ್ ಅ ಮೋಟರ್ ಸೈಕಲಲ್ಲಿ. ನಿಮಗೆ ಸಿಟಿಯಲ್ಲಿ ಯೂಸ್ ಮಾಡಬೇಕಂದ್ರೆ ಏನು ನಿಮ್ಮದು ಮಿನಿಮಮ್ ರಿಕ್ವೈರ್ಮೆಂಟು, ಏನೇನು ನೀವು ಬೇರೆ ಆಸ್ಪೆಕ್ಟ್ಸ್ನ ನೀವು ಚೆಕ್ ಮಾಡಬೇಕಂತ ಎಲ್ಲ ಕ್ಲೀನಾಗಿ ಡಿಸ್ಕಸ್ ಮಾಡಿದ್ದೀನಿ. ಆ ವಿಡಿಯೋನ ಚೆಕ್ಔಟ್ ಮಾಡಿ ಇನ್ ಡೆಪ್ತಾಗಿ ನೀವು ಅಂಡರ್ಸ್ಟ್ಯಾಂಡ್ ಮಾಡಬೇಕಂದ್ರೆ. ಸೊ ಇಲ್ಲಿ ನಾನು ಡೆಫಿನೆಟ್ಲಿ ಬ್ರ್ಯಾಂಡ್ಸ್ ಮತ್ತು ಅದರದ್ದು ವೆಹಿಕಲ್ಸ್ನ ಜಾಸ್ತಿ ಮೆನ್ಷನ್ ಮಾಡ್ತೀನಿ ಇಲ್ಲಿ. ಸೊ ಆ ವಿಡಿಯೋದಲ್ಲಿ ನಾನು ಮೆನ್ಷನ್ ಮಾಡಿದೆ ದಟ್ ದ ಮಿನಿಮಮ್ ರಿಕ್ವೈರ್ಮೆಂಟ್ ಟು ಬೈ ಇನ್ ಸಿಟಿ ಇಸ್ ದಟ್ ನಿಮಗೆ ಆ ಬೈಕು ಶುಡ್ ಬಿ ಈಸಿ ಟು ಹ್ಯಾಂಡಲ್ ಇನ್ ದ ಸಿಟಿ. ಅಂದರೆ ನೀವು ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಅಂದರೆ ನೀವೇನೋ ಕಾಂಪ್ರಮೈಸ್ ಮಾಡಿಕೊಂಡು ಕಷ್ಟಪಟ್ಕೊಂಡು ಓಡಿಸ್ತಾ ಇದ್ದೀರಾ ಅಂದರೆ, ಈವನ್ ನೀವು ಆ್ಯಸ್ ಅ ಬಿಗಿನರು ನೀವು ಫಸ್ಟ್ ಟೈಮ್ ಬೈಕ್ ಓಡಿಸ್ತಾ ಇದ್ದೀರಾ ಅಂದು ನಿಮಗೆ ದ್ಯಾಟ್ ಬೈಕ್ ಶುಡ್ ಬಿ ದ ಈಸಿಯೆಸ್ಟ್ ಬೈಕ್ ಟು ಓನ್. ಅಟ್ಲೀಸ್ಟ್ ನಿಮಗೆ ಯು ಶುಡ್ ಫೀಲ್ ದಟ್ ಓಕೆ ನಾನು ಈ ಬೈಕ್ನ ಓವರ್ ದ ಪೀರಿಯಡ್ ಕಲ್ತ್ಬಿಡ್ಬೋದು ಅಂತ. ಸೊ ಆ ಥರ ಬೈಕ್ ನನಗೆ ತೊಗೊಳಕ್ಕೆ ಹೋಗಿ ಸಿಟಿಯಲ್ಲಿ, ದಟ್ ಈಸ್ ಮೈ ರೆಕಮೆಂಡೇಷನು. ಸೊ ನನಗೆ ಯಾವುದು ಫೀಲ್ ಆಯಿತು ದ್ಯಾಟ್ ಈ ಬೈಕ್ಸ್ನ ನೀವು ತೊಗೊಂಡ್ರೆ ದ್ಯಾಟ್ ನೀವು ಈಸಿಯಾಗಿ ನೀವು ರೈಡ್ ಮಾಡ್ಬೋದು ಸಿಟಿಯಲ್ಲಿ ಇನ್ ಟರ್ಮ್ಸ್ ಆಫ್ ಎನಿಥಿಂಗ್. ಲೈಕ್ ನೀವು ಏನು ಸೀಟ್ ಹೈಟ್ ಇರ್ಬೋದು, ಗ್ರೌಂಡ್ ಕ್ಲಿಯರೆನ್ಸು, ಹ್ಯಾಂಡ್ಲಿಂಗು, ನಿಮ್ಗೆ ದ ವೇ ಯು ಕ್ಯಾನ್ ಲೈಕ್ ಪಾರ್ಕ್ ಇನ್ ದ ಸಿಟಿ, ಆಲ್ ದೋಸ್ ಥಿಂಗ್ಸ್ನ ಕನ್ಸಿಡರ್ ಮಾಡಿದ್ರೆ ನಿಮಗೆ ದಿಸ್ ವಿಲ್ ಬಿ ದ ಮೋಸ್ಟ್ ಈಸಿಯೆಸ್ಟ್ ಬೈಕ್ಸ್ ಟು ಹ್ಯಾಂಡಲ್ ಅಂತ ನನಗೆ ಬಿಲೀಫ್ ಇದೆ. ಸೊ ಇದು ನಂದು ಪರ್ಸ್ಪೆಕ್ಟಿವ್. ನಿಮ್ಮ ಪರ್ಸ್ಪೆಕ್ಟಿವ್ ಚೇಂಜ್ ಆಗ್ಬೋದು ಡೆಫಿನೆಟ್ಲಿ. ಸೊ ಅದನ್ನು ನೀವು ಅಕಾರ್ಡಿಂಗ್ ಟು ಯು ಯೋಚನೆ ಮಾಡಿ. ಬಟ್ ಇಲ್ಲಿ ನಾನು ನಂದು ಒಪಿನಿಯನ್ ಕೊಡ್ತಾ ಇದ್ದೀನಿ, ನಂದು ಆಪ್ಷನ್ಸ್ ನಿಮ್ಗೆ ಕೊಡ್ತಾ ಇದ್ದೀನಿ. ಸೊ ನೋಡಿ, ನಿಮ್ಗೆ ಇಷ್ಟ ಆಗಿದೆ ಅಂದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಆರ್ ನಿಮಗೆ ಬೇರೆ ಬೈಕ್ಸ್ ಯಾವುದಾದ್ರು ಮನಸ್ಸಲ್ಲಿದೆ ಅಂದರೆ ಅದನ್ನು ಮೆನ್ಷನ್ ಮಾಡಿ ಕಾಮೆಂಟ್ ಸೆಕ್ಷನಲ್ಲಿ. ಸೊ ದಟ್ ಈಸ್ ದ ಥಿಂಗು. ಸೊ ಮಿನಿಮಮ್ ಕ್ರೈಟೀರಿಯಾ ಇಸ್ ಇಟ್ ಶುಡ್ ಬಿ ಈಸಿ ಟು ಹ್ಯಾಂಡಲ್ ಇನ್ ದ ಸಿಟಿ. ಸೊ ದಟ್ ಈಸ್ ದ ಥಿಂಗು. ಅದು ಬಿಟ್ಟರೆ ಬೇರೆ ಏನು ಕ್ರೈಟೀರಿಯಾ ನಾನು ಇಲ್ಲಿ ನೋಡ್ತಾ ಇದ್ದೀನಿ, ನಂದು ಪರ್ಟಿಕ್ಯುಲರ್ ಕ್ರೈಟೀರಿಯಾಸ್ ಏನು ಅಂತ ಕೇಳೋದಾದರೆ, ಫಸ್ಟ್ ಕ್ರೈಟೀರಿಯಾ ಬಂದುಬಿಟ್ಟು ಲೈಟ್ ವೇಟ್. ಅಗೇನ್ ಲೈಟ್ ವೇಟ್ ಅಂದರೆ ತುಂಬ ಲೈಟ್ ವೇಟ್ ಅಂತ ಅಲ್ಲ, ಬಟ್ ಇಟ್ ಶುಡ್ ಬಿ ಒಂದು ವೇಟ್ ಬಂದುಬಿಟ್ಟು ನಾಟ್ ಜಸ್ಟ್ ಅಬೌಟ್ ನಿಮಗೆ ಸ್ಪೆಕ್ಸಲ್ಲಿ ನೀವು ನಂಬರ್ಸ್ ನೋಡ್ಬಿಟ್ಟು ಹೇಳೋಕ್ಕಾಗಲ್ಲ. ಸಮ್ಟೈಮ್ಸ್ ಸ್ಪೆಕ್ಸ್ ನಿಮಗೆ ಎಕ್ಸಾಕ್ಟ್ಲಿ ಹೇಳಲ್ಲ. ನೀವು ಯಾವ ಥರ ವೇಟ್ ಮ್ಯಾನೇಜ್ಮೆಂಟ್ ಒಂದು ಬೈಕಲ್ಲಿ ಮಾಡಿರ್ತಾರೆ ಅದು ಒಂದೊಂದು ಬೈಕು ಡಿಫ್ರೆಂಟ್ ಇರುತ್ತೆ. ಸೊ ಅದನ್ನು ಚೆಕ್ಔಟ್ ಮಾಡಿ ನೀವು ಅಕಾರ್ಡಿಂಗ್ ಟು ಯು. ಬಟ್ ನನಗೆ ಈ ಬೈಕ್ಸು ಡೆಫಿನೆಟ್ಲಿ ವೆಯ್ಟ್ ಓವರ್ ಆಲು ಫೀಲಲ್ಲಿ ನನಗೆ ಲೈಟ್ ವೇಟ್ ಅಂತ ಫೀಲ್ ಆಯಿತು. ಸೆಕೆಂಡ್ ಬಂದುಬಿಟ್ಟು ಐ ವಾಂಟ್ ಟು ಲೈಕ್ ರೆಕಮೆಂಡ್ ಯು ಬೈಕ್ಸ್ ವಿಚ್ ಆರ್ ಲೈಕ್ ಒಂದು ಸ್ಪೆಷಲ್ ಫೀಲಿಂಗ್ ಕೊಡುತ್ತೆ. ಅಂದರೆ ಇಟ್ ಮೈಟ್ ನಾಟ್ ಬಿ ಸೋ ಸ್ಪೆಷಲ್ ಇನ್ ಟರ್ಮ್ಸ್ ಆಫ್ ಮೇ ಬಿ ರೈಡ್ ಆ್ಯಂಡ್ ಎವ್ರಿಥಿಂಗ್ ಇಲ್ಲದೆ ಇರ್ಬೋದು. ಬಟ್ ಏನೋ ಅದು ತೊಗೊಂಡ್ರೆ ನಿಮಗೆ ಏನೋ ಸಮಥಿಂಗ್ ಸ್ಪೆಷಲ್ ಫೀಲಿಂಗ್ ಇರುತ್ತೆ. ಜಸ್ಟ್ ನಿಮಗೆ ಒಂದು ಐ ನೋ ದಟ್ ಸಿಟಿ ನೀವು ರೈಡ್ ಮಾಡಬೇಕಾದ್ರೆ ಮೆನಿ ಪೀಪಲ್ ದೇ ಬೈಟ್ ಪಾಯಿಂಟ್ ಎ ಟು ಪಾಯಿಂಟ್ ಬಿ ಹೋಗಬೇಕು, ನನಗೆ ಯಾವ ಬೈಕ್ ಆದರೂ ತೊಗೊಳ್ಳೋಣ ಅಂತ ಇರುತ್ತೆ. ನಾನಿಲ್ಲಿ ನನ್ನ ರೆಕಮೆಂಡೇಷನ್ ಅಲ್ಲ, ಸ್ವಲ್ಪ ಸ್ಪೆಷಲ್ ಫೀಲಿಂಗ್ ಅಂತೂ ಬರಲೇಬೇಕು. ಥರ್ಡ್ ಬಂದುಬಿಟ್ಟು ಆಬ್ವಿಯಸ್ಲಿ ಸಿಟಿಯಲ್ಲಿ ಎಷ್ಟು ಅವರ್ಸ್ ಬೇಕಾದರೂ ನೀವು ರೈಡ್ ಮಾಡ್ಬೋದು. ಆಬ್ವಿಯಸ್ಲಿ ಕೆಲವರು ಬೆಂಗಳೂರಲ್ಲಿರೋರು ನಾನು ನೋಡಿದ್ದೀನಿ 1.5 ಅವರ್ 2 ಅವರ್ಸ್ನೂ ರೈಡ್ ಮಾಡ್ತಾರೆ. ಮೈಸೂರಿಂದ ಬೆಂಗಳೂರಿಗೆ ಹೋಗೋಷ್ಟು ಆಲ್ಮೋಸ್ಟು ಸಿಟಿಯಲ್ಲಿ ಬೆಳಿಗ್ಗೆ ಸಂಜೆ ರೈಡ್ ಮಾಡ್ತಾರೆ. ಸೊ ಅಷ್ಟೊಂದು ಅವರ್ಸ್ಗೆ ನಾನು ರೆಕಮೆಂಡ್ ಮಾಡ್ತಿಲ್ಲ. ಇಲ್ಲಿ ಪರ್ಟಿಕ್ಯುಲರ್ಲಿ ಅರೌಂಡ್ 30 to 45 ಮಿನಿಟ್ಸ್ ಅರೌಂಡು ಒಂದು ಸ್ಟ್ರೆಚ್ಚಲ್ಲಿ ನೀವು ಮ್ಯಾಕ್ಸಿಮಮ್ ರೈಡ್ ಮಾಡ್ತೀರಾ ಅಂದರೆ ಈ ಬೈಕ್ಸ್ ನಾನು ರೆಕಮೆಂಡ್ ಮಾಡಿರೋದು. ಓಕೆ, ಬಿಕಾಸ್ ಐ ಹ್ಯಾವ್ ಸೀನ್ ಪೀಪಲ್ ಹೂ ರೈಡ್ ಹಿಮಾಲಯನ್ ಆಲ್ಸೋ ಇನ್ ಸಿಟಿ. ಬೆಂಗಳೂರಲ್ಲಿ ನಂಗೆ ಅರ್ಥ ಆಯಿತು ಇವಾಗ ಏನಕ್ಕೆ ಜನ ಹಿಮಾಲಯನ್ ತಗೋತಾರೆ ಅಂತ. ಅವ್ರು ಆಲ್ಮೋಸ್ಟ್ ಒಂದು ಟೂರ್ ಮಾಡ್ತಾರೆ ಎವ್ರಿ ಡೇ ಅವ್ರದ್ದು ಮನೆಯಿಂದ ಆಫೀಸ್ಗೆ ಆ್ಯಂಡ್ ಆಲ್. ಸೊ ಅಂಥವ್ರಿಗೆ ನಾನು ಈ ಬೈಕ್ಸ್ನ ರೆಕಮೆಂಡ್ ಮಾಡಲ್ಲ. ಇಟ್ಸ್ ಮೋರ್ ಅಬೌಟ್ ನಿಮ್ಮದು ಕ್ಯಾಶುವಲ್ ಅಂತ ಅಲ್ಲ, ರೆಗ್ಯುಲರ್ ಡೇ ಟು ಡೇನೇ. ಬಟ್ ಅಟ್ ದ ಸೇಮ್ ಟೈಮ್ ನೀವು ಜಾಸ್ತಿ ದೂರ ಇಲ್ಲ ನಿಮ್ಮ ಆಫೀಸು ಅವ್ರು ಬೇರೆ ಯು ವಾಂಟ್ ಟು ಗೋ ಅರೌಂಡು, ತುಂಬ ದೂರ ಇಲ್ಲ, ನಿಯರ್ ಬೈ ಇದೆ ಅಂದರೆ ದಿಸ್ ವಿಲ್ ಬಿ ದ ಬೆಟರ್ ಆಪ್ಷನ್ ಅಂತ ನನ್ನ ಒಪಿನಿಯನ್ಲಿ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ನಾನು ಪರ್ಟಿಕ್ಯುಲರ್ಲಿ ಕಂಫರ್ಟ್ ವೈಸು ನಾನು ಜಾಸ್ತಿ ಆಬ್ವಿಯಸ್ಲಿ 30 to 45 ಮಿನಿಟ್ಸಲ್ಲಿ ನಿಮಗೆ ಅಷ್ಟೊಂದು ಕಂಫರ್ಟ್ ಏನು ಬೇಕಾಗಿಲ್ಲ. ಬಟ್ ಸ್ಟಿಲ್ ನಾನು ಕಂಫರ್ಟ್ ಆಲ್ಸೋ ನಾನು ಪರ್ಟಿಕ್ಯುಲರ್ಲಿ ರೈಡರ್ ಕಂಫರ್ಟ್ ಜಾಸ್ತಿ ನೋಡ್ತಾ ಇದ್ದೀನಿ, ಪಿಲಿಯನ್ ಕಂಫರ್ಟ್ ಅಷ್ಟೊಂದು ನೋಡ್ತಾ ಇಲ್ಲ. ಬಿಕಾಸ್ 30 to 45 ಮಿನಿಟ್ಸಲ್ಲಿ ನೀವು ಪಿಲಿಯನ್ನ ಅಷ್ಟೊಂದು ಎತ್ಕೊಂಡು ಹೋಗಲ್ಲ ಅಂತ ನನ್ನ ಒಪಿನಿಯನ್ ಅಷ್ಟೇ. ಸೊ ಅದಕ್ಕೋಸ್ಕರ ನಾನು ಪಿಲಿಯನ್ ಕಂಫರ್ಟ್ನ ಜಾಸ್ತಿ ನೋಡ್ತಾ ಇಲ್ಲ. ಆ್ಯಂಡ್ ಮೋರ್ ಓವರ್ ಪಿಲಿಯನ್ ಕಂಫರ್ಟ್ನ ನೀವು ಜಾಸ್ತಿ ಇನ್ಕ್ರೀಸ್ ಮಾಡೋಕ್ಕೆ ಹೋದರೆ ಜನರಲಿ ಏನಾಗುತ್ತೆ ಅಂದರೆ ಒಂದು ವೀಲ್ ಬೇಸ್ ಜಾಸ್ತಿ ಆಗುತ್ತೆ. ಸೊ ಅದು ನಿಮ್ಮದು ಹ್ಯಾಂಡ್ಲಿಂಗ್ನ ಎಫೆಕ್ಟ್ ಮಾಡುತ್ತೆ. ಸೆಕೆಂಡ್ ಬಂದುಬಿಟ್ಟು ವೆಯ್ಟ್ ಆಫ್ ದ ಬೈಕು ಜಾಸ್ತಿ ಆಗುತ್ತೆ. ಬಿಕಾಸ್ ಸೀಟು ನೀವು ಜಾಸ್ತಿ ಎಕ್ಸ್ಟೆಂಡ್ ಮಾಡ್ತಾ ಇದ್ದೀರಾ ಅಂದರೆ ಮುಂದೆ ಹಿಂದೆ ಎರಡೂ ಕಡೆ ಆಬ್ವಿಯಸ್ಲಿ ನಿಮಗೆ ಫ್ಯೂ ಅದರ್ ಥಿಂಗ್ಸ್ ಕಾಂಪ್ರಮೈಸ್ ಆಗುತ್ತೆ. ಅದಕ್ಕೆ ಮೇ ಬಿ ದೇರ್ ಆರ್ ಸಮ್ ಬೈಕ್ಸ್ ಆ್ಯಕ್ಚುಲಿ ವಿಚ್ ಮೈಟ್ ಹ್ಯಾವ್ ಹ್ಯೂಜ್ ಸೇಲ್ಸು. ಅದನ್ನು ರೆಕಮೆಂಡ್ ಮಾಡ್ತಾ ಇಲ್ಲ ನಾನಿಲ್ಲಿ, ಹಂಗಂತ ಆ ಬೈಕ್ಸು ಕೆಟ್ಟದಾಗಿದೆ ಅಂತಲ್ಲ. ಸೊ ನಾನು ನಿಮಗೆ ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ ನಂದು ಏನು ಕ್ರೈಟೀರಿಯಾ ಅಂತ. ಸೊ ದಟ್ ನಿಮಗೆ ನೀನು ಆ ಬೈಕ್ ಏನಕ್ಕೆ ರೆಕಮೆಂಡ್ ಮಾಡಿಲ್ಲ, ಈ ಬೈಕ್ ಏನಕ್ಕೆ ರೆಕಮೆಂಡ್ ಮಾಡಿಲ್ಲ ಅಂತ ಹೇಳ್ಬಾರ್ದು. ಸೊ ನಂದು ಕ್ರೈಟೀರಿಯಾಸ್ ಮೆನ್ಷನ್ ಮಾಡ್ಬಿಡ್ತೀನಿ. ಆ್ಯಂಡ್ ಲಾಸ್ಟ್ ಬಂದುಬಿಟ್ಟು ಮೈಲೇಜ್. ಆಬ್ವಿಯಸ್ಲಿ ನೀವು ಸಿಟಿಯಲ್ಲಿ ಓಡಿಸ್ತಾ ಮೈಲೇಜ್ ನೋಡ್ತೀರಾ. ಸೊ ಇಲ್ಲಿ ನಾನು ತುಂಬ ಕಮ್ಮಿ ಕೊಡುವಂಥ ಮೈಲೇಜ್ ಇರುವಂಥ ಬೈಕ್ಸ್ ನೋಡ್ತಾ ಇಲ್ಲ. ಲೈಕ್ 22, 23 ಆ ಥರ ಬೈಕ್ಸ್ನ ಯಾವುದೂ ರೆಕಮೆಂಡ್ ಮಾಡ್ತಾ ಇಲ್ಲ. ಮಿನಿಮಮ್ ಅರೌಂಡ್ 30 km/l ಆದರೂ ಮಿನಿಮಮ್ ಕೊಡಬೇಕು. ಆ ಥರ ಅದಕ್ಕಿಂತ ಜಾಸ್ತಿ ಇರೋದು ಮೆನ್ಷನ್ ಮಾಡ್ತೀನಿ, ಬಟ್ 30 ಆದರೂ ಕೊಡಬೇಕು. ಸೊ ಆ ಥರ ಬೈಕ್ಸ್ನ ನಾನು ಇಲ್ಲಿ ರೆಕಮೆಂಡ್ ಮಾಡ್ತಾಯಿದ್ದೀನಿ.
ಸೊ ದಟ್ ಈಸ್ ದ ಥಿಂಗು. ಸೊ ನಂದು ಕ್ರೈಟೀರಿಯಾ ನಿಮಗೆ ಹೇಳಾಯಿತು. ಇದರಲ್ಲಿ ಕೆಲವು ಕ್ಯಾಟಗರಿ ಆಫ್ ಬೈಕ್ಸ್ ನಾನು ಮೆನ್ಷನ್ ಮಾಡ್ತಿಲ್ಲ, ಬಿಕಾಸ್ ನನ್ನ ಒಪಿನಿಯನ್ಲಿ ಈ ಕ್ಯಾಟಗರಿ ಆಫ್ ಬೈಕ್ಸು ಸಿಟಿಯಲ್ಲಿ ಓಡಿಸೋಕ್ಕೆ ನಾಟ್ ಪ್ರಿಫರಬಲ್ ಅಂತ ಅನಿಸುತ್ತೆ. ಸೊ ಅದನ್ನು ಮೆನ್ಷನ್ ಮಾಡ್ತಿಲ್ಲ. ಯಾವುದು ಅಂದರೆ ಒಂದು ಸ್ಪೋರ್ಟ್ಸ್ ಬೈಕ್ ಅಂದರೆ ಫುಲ್ಲಿ ಫೇರ್ಡ್ ಸ್ಪೋರ್ಟ್ಸ್ ಬೈಕು, ಸೆಕೆಂಡ್ ಬಂದ್ಬಿಟ್ಟು ADV ಬೈಕ್ಸ್ ಮತ್ತು ಆಫ್ ರೋಡರ್ ಬೈಕ್ಸು, ಥರ್ಡ್ ಬಂದ್ಬಿಟ್ಟು ರೆಟ್ರೋ ಬೈಕ್ಸು ವಿಚ್ ಆರ್ ಲಿಟಲ್ ಬಿಟ್ ಆನ್ ದ ಹೆವಿಯರ್ ಸೈಡು. ಸೊ ಇಲ್ಲಿ ಎಷ್ಟೊಂದು ಬೈಕ್ಸು ನಿಮಗೆ ಮಿಸ್ ಔಟ್ ಆಗ್ಬೋದು, ಬಟ್ ಎನಿವೇ ಇದು ನನ್ನ ರೆಕಮೆಂಡೇಷನ್. ಹೋಪ್ಫುಲಿ ನನಗೆ ಫ್ರೀಡಮ್ ಇದೆ ನನಗೇನು ಹೇಳಬೇಕು ಅಂತ. ಸೊ ಆಲ್ ದೋಸ್ ಬೈಕ್ಸ್ ವಿಲ್ ಬಿ ನಾಟ್ ದೇರ್. ಸೊ ಪ್ಲೀಸ್ ಫರ್ಗಿವ್ ಮೀ ಫಾರ್ ದಟ್. ಮೊದಲೇ ಹೇಳ್ಬಿಡ್ತಾ ಇದ್ದೀನಿ. ಎನಿವೇ, ಸೊ ಸ್ಟಾರ್ಟ್ ಮಾಡೋಣ ಯಾವ್ಯಾವ ಬೈಕ್ಸು ಈ ಲಿಸ್ಟಲ್ಲಿದೆ ಅಂತ. ಸೊ ಫಸ್ಟ್ ಬಂದ್ಬಿಟ್ಟು ಆಬ್ವಿಯಸ್ಲಿ ಇಸ್ ದ ಸ್ಕೂಟರು. ಸೊ ಬೆಸ್ಟ್ ಆಪ್ಷನ್ ನನ್ನ ಪ್ರಕಾರ ಇಸ್ ದ ಸ್ಕೂಟರು ಫಾರ್ ರೈಡಿಂಗ್ ಇನ್ ದ ಸಿಟಿ ನನ್ನ ಒಪಿನಿಯಲ್ಲಿ. ಐ ನೋ ಸ್ಕೂಟರ್ ಅಂದರೆ ಮೊದಲಿನ ಥರ ಏನೂ ಇಲ್ಲ ನಿಮಗೆ, ಲೈಕ್ ಏನೋ ಒಂಥರ ತುಂಬ ಲೇಝಿ ಲೆಥಾರ್ಜಿಕ್ ಆಗಿರೋ ಇಂಜಿನ್ ಇಲ್ಲ, ತುಂಬ ಎನರ್ಜೆಟಿಕ್ ಇರುವಂಥ ಇಂಜಿನ್ಸ್ ಇದೆ. 125cc ಇದೆ ನಿಮಗೆ ಆಲ್ಮೋಸ್ಟು ಸ್ಕೂಟರಲ್ಲಿ. ಸೊ ಇಟ್ ಈಸ್ ವೆರಿ ಫನ್ ಟು ರೈಡ್ ಇನ್ ದ ಸಿಟಿ ಆ್ಯಂಡ್ ತುಂಬಾ ಈಸಿ ಮೆನ್ಯೂವರ್ ಮಾಡೋಕ್ಕೆ, ಲೈಟ್ ವೇಟು, ಮೈಲೇಜ್ ಡೀಸೆಂಟ್ ಆಗಿ ಕೊಡುತ್ತೆ ನಿಮಗೆ. ನೆಕ್ಸ್ಟ್ ಸೆಗ್ಮೆಂಟ್ ಅದು ಸ್ವಲ್ಪ ಮೈಲೇಜ್ ಸ್ಪೆಸಿಫಿಕ್ ಗಾಡಿ ಅದು, ಬಟ್ ಆಬ್ವಿಯಸ್ಲಿ ಐ ಫೀಲ್ ದಟ್ ದಿಸ್ ಇಸ್ ದ ಬೆಸ್ಟ್ ವೆಹಿಕಲ್ ಯು ಕ್ಯಾನ್ ಓನು. ನಿಮಗೆ ಸಣ್ಣ ಪುಟ್ಟ ನಿಮಗೆ ಸ್ಟೋರೇಜು ಇರುತ್ತೆ, ಸ್ಪೇಸು, ಸೊ ದಟ್ ನೀವು ಏನಾದರೂ ಕ್ಯಾರಿನೂ ಮಾಡ್ಬೋದು. ಸೊ ಸಿಟಿಯಲ್ಲಿ ನನ್ನ ಪ್ರಕಾರ ದ ಮೋಸ್ಟ್ ಕನ್ವೀನಿಯೆಂಟ್ ಆ್ಯಂಡ್ ಈಸಿ ಬೈಕ್ ಈ ಸ್ಕೂಟರು. ಸೊ ಸ್ಕೂಟರಲ್ಲಿ ನಂದು ಬೆಸ್ಟ್ ಆಪ್ಷನ್ ಬಂದ್ಬಿಟ್ಟು, ಆಬ್ವಿಯಸ್ಲಿ ನಾನು ಸಾಕಷ್ಟು ಬೈಕ್ಸ್ನ ರೈಡ್ ಮಾಡಿದೆ ನಿಜ ಹೇಳ್ಬೇಕಂದ್ರೆ. ಐ ಮೀನ್ ನಾನು ರಿವ್ಯೂಸಿಗೆ ಬರ್ತದೆ ನಂದು, ವೆಯ್ಟ್ ಮಾಡಿ ವೀಡಿಯೋಸು, ಬಟ್ ಎರಡು ನನಗೆ ಬೆಸ್ಟ್ ಬೈಕ್ ಅಂತ ಅನಿಸ್ತು. ಒಂದು ಇನ್ನೂ ಟೆಸ್ಟ್ ಮಾಡಿಲ್ಲ, ರೈಡ್ ಮಾಡಿಬಿಟ್ಟು ಐ ಆಮ್ ಆಂಟಿಸಿಪೇಟಿಂಗ್ ಇಟ್ ಇಸ್ ವೆರಿ ಗುಡ್. ಇನ್ನೊಂದು ಟೆಸ್ಟ್ ಮಾಡಿದೆ ರೀಸೆಂಟ್ಲಿ ಆ್ಯಂಡ್ ಅದರದ್ದು ಅಪ್ಡೇಟೆಡ್ ವರ್ಷನ್, ಆಲ್ರೆಡಿ ಹೇಳ್ತಾ ಇದ್ದೀನಿ ಅಪ್ಡೇಟೆಡ್ ವರ್ಷನ್, ಹಳೆ ವರ್ಷನ್ ಅಲ್ಲ. ಐ ಫೆಲ್ಟ್ ಇಟ್ ಈಸ್ ರಿಯಲಿ ಗುಡ್. ದ್ಯಾಟ್ ಈಸ್ ದ ಆಕ್ಸಸ್ 125 ಸುಜುಕಿ ಅವರದು. ಸೊ ಟು ಬಿ ವೆರಿ ಆನೆಸ್ಟು, ಸುಜುಕಿ ಅವ್ರ ಹಳೆ ಗಾಡಿಗಳಲ್ಲಿ ಸ್ವಲ್ಪ ಪ್ರಾಬ್ಲಮ್ಸು, ಸ್ವಲ್ಪ ಇಶ್ಯೂಸ್ ಇದೆ ಅಂತ ನಾನು ಕೇಳಿದೆ. ಆಕ್ಸಸ್ 125 ಸ್ಟಾರ್ಟರ್ ಮೋಟರ್ ಇಶ್ಯೂನೋ ಆ್ಯಂಡ್ ಆಲ್ ದೋಸ್ ಸಣ್ಣ ಪುಟ್ಟ ನಿಗಲ್ಸ್ ಇತ್ತು ಆ ವೆಹಿಕಲಲ್ಲಿ. ಬಟ್ ಐ ನೋ ದಟ್ ಸುಜುಕಿ ಈಸ್ ನಾಟ್ ಆ್ಯಸ್ ರಿಲಯಬಲ್ ಆಸ್ ಹೋಂಡಾ, ಇವನ್ ಅದು ಜಾಪನೀಸ್ ಗಾಡಿ ಆಗಿದ್ರು. ಬಟ್ ಸುಜುಕಿ 125 ಆನೆಸ್ಟ್ಲಿ ನೀವು ಒಂದ್ಸಲಿ ರೈಡ್ ಮಾಡಿ ಆ್ಯಂಡ್ ಅದ್ರ ಈವನ್ ದ ಲುಕ್ಸು ನೋಡಿ ನೀವು, ಸಕ್ಕತ್ತಾಗಿದೆ ಫಿಟ್ ಆ್ಯಂಡ್ ಫಿನಿಶ್ ಅಂತೂ. ಒಂದು ರೆಟ್ರೋ ಬೈಕ್ ಲುಕ್ ಇದೆ ಅದರಲ್ಲಿ. ಆ್ಯಂಡ್ ಫ್ಯಾಮಿಲಿ ಸ್ಕೂಟರ್ ಆಲ್ಸೋ ನೀವು, ಐ ಮೀನ್ ಆಬ್ವಿಯಸ್ಲಿ ಹೇಳೋ ಅವಶ್ಯಕತೆ ಇಲ್ಲ, ಅದು ಸಕ್ಕತ್ತಾಗಿ ಸೇಲ್ಸ್ ಮಾಡ್ತಾ ಇದೆ. ಬಟ್ ಫಾರ್ ಸಂಬಡಿ ಹೂ ಇಸ್ ನ್ಯೂ ಆ್ಯಂಡ್ ಯೂಶಲಿ ಇವಿ ಅಂತ ಇರ್ತಾರಲ್ವ, ಅವ್ರಿಗೆ ಈ ಬೈಕ್ನ ಒಂದ್ಸಲಿ ಓಡಿಸ್ಬಿಟ್ಟು ನೋಡಿ. ಇವಿ ಥರ ಸ್ಮೂತ್ನೆಸ್ ಇದೆ, ಫುಲ್ಲು ಸ್ಮೂತ್ ಗಾಡಿ. ಹ್ಯಾಂಡ್ಲಿಂಗ್ ಅಂತೂ ಸೂಪರ್ ಆಗಿದೆ. ಇದು ಫುಟ್ಬೋರ್ಡ್ ಏರಿಯಾನೂ ಸೂಪರ್ ಆಗಿದೆ, ನೀವು ಆರಾಮಾಗಿ ರೆಸ್ಟ್ ಮಾಡ್ಬೋದು ನಿಮ್ಮ ಫೀಟ್ನ. ಸೊ ಐ ವುಡ್ ಸೇ ಈ ಥರ ವೆಹಿಕಲ್ ನನ್ನ ಪ್ರಕಾರ ನಂಗೆ ಯಾವ ಗಾಡಿನೂ ಅನಿಸಿಲ್ಲ. ನಾನು ಎಷ್ಟೊಂದು ಟೆಸ್ಟ್ ಮಾಡಿದೆ, ನಾನು ಈವನ್ ಇವಿಸು ಟೆಸ್ಟ್ ಮಾಡಿದೆ, ಬಟ್ ನನ್ನ ಪ್ರಕಾರ ದಿಸ್ ಇಸ್ ದ ಬೆಸ್ಟ್ ನಾನು ನೋಡಿರೋದು. ಸೊ ಆಕ್ಸಸ್ 125 ಆನೆಸ್ಟ್ಲಿ ದ ನ್ಯೂ ವರ್ಷನು, ಕಲರ್ಸು ಚೆನ್ನಾಗಿದೆ ನಿಮಗೆ, ಲುಕ್ಸು ತುಂಬ ಚೆನ್ನಾಗಿ ಕಾಣ್ತಾ ಇದೆ ನನ್ನ ಪ್ರಕಾರ, ಆ ರೆಟ್ರೋ ಲುಕ್ ಇದೆ. ಸೊ ಐ ಫೀಲ್ ದಟ್ ದ ಕರೆಂಟ್ ಆಕ್ಸಸ್ 125 ನೀವು ತೊಗೋಬೇಕಂದ್ರೆ ಹೊಸ ವರ್ಷನ್ದು ತೊಗೊಳ್ಳಿ, ಹಳೆ ವರ್ಷನ್ ತೊಗೊಳ್ಬೇಡಿ. ಆ್ಯಂಡ್ ಟಾಪ್ ವೇರಿಯಂಟ್ನ ತೊಗೊಳ್ಳಿ ಆದಷ್ಟು, ಬಿಕಾಸ್ ನನ್ನ ಪ್ರಕಾರ ದಟ್ ಈಸ್ ದ ಬೆಸ್ಟ್ ವೇರಿಯಂಟು. ಸೊ ಆಕ್ಸಸ್ 125ಅಲ್ಲಿ ಸೆಕೆಂಡ್ ಬಂದುಬಿಟ್ಟು ಐ ವುಡ್ ಸೇ ದ ಝೂಮ್ 125 ಅಂತ ಅನಿಸುತ್ತೆ ನನಗೆ ಹೀರೋದು. ಬಿಕಾಸ್ ಮೇನ್ಲಿ ಇದು ಈ ವೆಹಿಕಲಲ್ಲಿ ನನ್ನ ಪ್ರಕಾರ ದ ಡಿಫೈನಿಂಗ್ ಫ್ಯಾಕ್ಟರ್ ಹೇಳ್ಬಿಡ್ತೀನಿ ಇಸ್ ದ 14 ಇಂಚ್ ವೀಲು ಎರಡು ಕಡೆ. ಸೊ ದ್ಯಾಟ್ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಡಿಫೈನಿಂಗ್ ಫ್ಯಾಕ್ಟರು ನನ್ನ ಪ್ರಕಾರ. ಯಾವ ಸ್ಕೂಟರಲ್ಲೂ ಇಲ್ಲ ನಿಮಗೆ, ಪೆಟ್ರೋಲ್ ಸ್ಕೂಟರಲ್ಲಿ 14 ಇಂಚಸ್ ವೀಲ್. ಐ ನೋ ಏರಾಕ್ಸಲ್ಲಿದೆ ಆ್ಯಂಡ್ ಏಪ್ರಿಲಿಯಲ್ಲಿದೆ, ಬಟ್ ಆ ಗಾಡಿಗಳನ್ನ ಯಾರು ಜಾಸ್ತಿ ಜನ ತೊಗೊಳ್ಳಲ್ಲ ಆ್ಯಂಡ್ ಇಟ್ ಈಸ್ ವೆರಿ ಎಕ್ಸ್ಪೆನ್ಸಿವ್ ಆಲ್ಸೋ. ಸೊ ಇದು ನಿಮಗೆ ಫಾರ್ ಅ ಗುಡ್ ಪ್ರೈಸ್ ನಿಮಗೆ ಸಿಗ್ತಾ ಇದೆ. ಸೊ 14 ಇಂಚಸ್ ವೀಲು ತುಂಬಾ ಡಿಫ್ರೆನ್ಸ್ ಮಾಡುತ್ತೆ. ನೆಕ್ಸ್ಟ್ ಐ ಥಿಂಕ್ ದಿಸ್ ವಿಲ್ ಬಿ ಲೈಕ್ ನಿಮಗೆ UST ಸಸ್ಪೆನ್ಷನ್ ಕೇಳ್ತಾರೆ, LED ಕೇಳಿಸ್ತಾರೆ ನೋಡಿ, ಅದೇ ಥರ ಎಲ್ಲ ವೆಹಿಕಲ್ಸಲ್ಲೂ 14 ಇಂಚಸ್ ಡಿಮಾಂಡ್ ಬಂದೇ ಬರುತ್ತೆ. ಸೊ ಐ ಥಿಂಕ್ ಅದೊಂದು ಮೇನ್ ರೀಸನ್ಗೋಸ್ಕರ ನೀವು ತೊಗೋಬೋದು. ಆ್ಯಂಡ್ ಝೂಮ್ದು ಇಂಜಿನು ತುಂಬ ಚೆನ್ನಾಗಿದೆ, ಝೂಮ್ 125 ಇಂಜಿನ್ ತುಂಬ ಚೆನ್ನಾಗಿದೆ. ತುಂಬ ಜನ ಲೈಕ್ ಸ್ಮೂತ್ ಇಂಜಿನ್ ಇದೆ ಆ್ಯಂಡ್ ಮೈಲೇಜು ಚೆನ್ನಾಗಿ ಕೊಡುತ್ತೆ ಆ್ಯಂಡ್ ಲುಕ್ಕು ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಇದರಲ್ಲಿ ನಿಮಗೆ ಸೀಕ್ವೆನ್ಷಿಯಲ್ ಇಂಡಿಕೇಟರ್ಸ್ ಇದೆ ಆ್ಯಂಡ್ ಎವ್ರಿಥಿಂಗ್ ಇದೆ. ಸೊ ಐ ಫೀಲ್ ದಟ್ ಝೂಮ್ 125 ಇಸ್ ದ ಸೆಕೆಂಡ್ ಆಪ್ಷನ್ ನನ್ನ ಒಪಿನಿಯಲ್ಲಿ. ಸೊ ಎನಿವೆ ಡೀಟೇಲ್ ಅದರದ್ದು ರಿವ್ಯೂ ನಾನು ಬೇರೆ ಯಾವುದಾದ್ರು ವೀಡಿಯೋದಲ್ಲಿ ಮಾಡ್ತೀನಿ. ಸೊ ಇಲ್ಲಿ ನಾನು ಇಷ್ಟೇ ಮೆನ್ಷನ್ ಮಾಡ್ಬಿಡೋಣ ಅಂತ. ಸೊ EVಯಲ್ಲಿ ಯಾವುದು ಬೆಟರ್ ಆಪ್ಷನ್ ಅಂತ ಕೇಳೋದಾದರೆ ಐ ವುಡ್ ಸೇ EVಯಲ್ಲಿ ನಾನು ಎರಡು ಆಪ್ಷನ್ ಕೊಡ್ತೀನಿ. ಒಂದು ನಿಮಗೆ ಸ್ಲೈಟ್ಲಿ ಸ್ಪೋರ್ಟಿ ನೇಚರಲ್ಲಿ ಬೇಕು ಆ್ಯಂಡ್ ನಿಮಗೆ ಸ್ವಲ್ಪ ಕ್ಯೂಟಾಗಿ ಒಂದು ಗಾಡಿ ಬೇಕು ಅಂದರೆ, ಅಗೇನ್ ನಾನು ಫ್ಯಾಮಿಲಿ ಸ್ಕೂಟರ್ಸೇ ಮೆನ್ಷನ್ ಮಾಡ್ತಾ ಇದ್ದೀನಿ. ನನಗೆ ಪರ್ಟಿಕ್ಯುಲರ್ಲಿ ಸ್ಪೋರ್ಟಿ ಸ್ಕೂಟರ್ಸ್ ನನಗೆ ಇಷ್ಟ ಇಲ್ಲ ಜಾಸ್ತಿ, ಟು ಬಿ ವೆರಿ ಆನೆಸ್ಟು. ಸೊ ನಾನು ರೆಕಮೆಂಡ್ ಮಾಡಲ್ಲ, ಮೇ ಬಿ ಫಾರ್ ಸಂಬಡಿ ಎಲ್ಸ್ ಅದು ಇಷ್ಟ ಆಗ್ಬೋದು. ಸೊ ನನಗೆ EVಸಲ್ಲಿ ಇಷ್ಟ ಆಗಿರೋದು ಏತರ್ ರಿಸ್ಟಾ. ಬಿಕಾಸ್ ಒಂದು ನೋಡೋಕ್ಕೆ ತುಂಬ ಚೆನ್ನಾಗಿದೆ, ಕಲರ್ಸ್ ಚೆನ್ನಾಗಿದೆ, ಇಂಜಿನು ತುಂಬ ಚೆನ್ನಾಗಿದೆ ಆ್ಯಂಡ್ ಆಲ್ಸೋ ಅದರಲ್ಲಿ ಕನೆಕ್ಟಿವಿಟಿ ಫೀಚರ್ಸು ಎವ್ರಿಥಿಂಗ್ ಚೆನ್ನಾಗಿದೆ. ಐ ಮೀನ್ EV ತೊಗೋತಾ ಇದ್ದೀರಾ ಅಂತ ಅದೆಲ್ಲ ನೋಡ್ತೀರಾ. ಆ್ಯಂಡ್ ಚಾರ್ಜಿಂಗು ತುಂಬ ಚೆನ್ನಾಗಿದೆ, ಸ್ಪೇಸು ಚೆನ್ನಾಗಿದೆ ನಿಮಗೆ. ಸೊ ಓವರಾಲ್ ನನಗೆ ಏತರ್ ರಿಟ್ಸಾ ತುಂಬಾ ಇಷ್ಟ ಆಯಿತು ಆ ಗಾಡಿ. ಸೊ ದಟ್ ವಿಲ್ ಬಿ ಮೈ EV ರೆಕಮೆಂಡೇಷನ್. ಸೆಕೆಂಡ್ ಬಂದ್ಬಿಟ್ಟು ನಾನು ರೀಸೆಂಟ್ಲಿ ರೈಡ್ ಮಾಡಿದೆ, ದಟ್ ಈಸ್ ದ ರಿವರ್ ಇಂಡಿ. ಆ್ಯಕ್ಚುಲಿ ಮೈಸೂರಲ್ಲೂ ಬಂದಿದೆ ಈಗ ರಿವರ್ ಇಂಡಿ. ಸೊ ಐ ಫೀಲ್ ದಟ್ ಇಟ್ ಈಸ್ ನಾಟ್ ಅ ಪರ್ಫೆಕ್ಟ್ ಗಾಡಿ. ಇಟ್ ಈಸ್ ಕೆಲವ್ರಿಗೆ ಇಷ್ಟ ಆಗ್ಬೋದು, ಕೆಲವ್ರಿಗೆ ಇಷ್ಟ ಆಗದೆ ಇರ್ಬೋದು. ನಾನು ಏನೇನು ಇಷ್ಟ ಆಗ್ಬಿಡ್ತು ಅಂತ ನಂಗೆ ಹೇಳ್ಬಿಡ್ತೀನಿ. ಒಂದು, ಈ ಗಾಡಿದು ಒಂದು ಲುಕ್ಕು ತುಂಬ ಯುನೀಕ್ ಆಗಿದೆ. ಸೊ ತುಂಬ ಜನ ನೋಡ್ತಾರೆ, ಲೈಕ್ ಎರಡೆರಡು ಹೆಡ್ಲೈಟ್ ಇದೆ. ಸೊ ನೋಡೋಕೆ ತುಂಬ ಚೆನ್ನಾಗಿದೆ ಆ್ಯಂಡ್ ನಿಮಗೆ ಸ್ಪೇಸ್ ತುಂಬ ಜಾಸ್ತಿ ಇದೆ, 55 ಲೀಟರ್ಸ್ ಆಫ್ ಸ್ಪೇಸ್ ಇದೆ.
ಆ್ಯಂಡ್ ಇಟ್ ಲುಕ್ಸ್ ಅ ವೆರಿ ಬಿಗ್ ವೆಹಿಕಲ್. ಆ್ಯಂಡ್ ನೀವು ಸ್ವಲ್ಪ ಬಲ್ಕಿ ಪರ್ಸನ್ ಆದ ನಂತರನೇ ಸ್ವಲ್ಪ ಬಲ್ಕಿ ಪರ್ಸನ್ ಆಗಿದ್ದೀರಾ ಅಂದರೆ ನಿಮಗೆ ಇದು ಲುಕ್ ವೈಸ್ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ದಟ್ ಈಸ್ ವೆರಿ ಗುಡ್. ಆ್ಯಂಡ್ ದ ಬೆಸ್ಟ್ ಪಾರ್ಟ್ ಅಬೌಟ್ ದಿಸ್ ಗಾಡಿ ಇಸ್ ದ ಇಂಜಿನ್ ನಿಜವಾಗ್ಲೂ ಸೂಪರಾಗಿ ಮಾಡಿದ್ದಾರೆ. ಇದ್ರ ಬಗ್ಗೆ ಮೇ ಬಿ ಡೀಟೇಲ್ ಆಗಿ ನಾನೊಂದು ವೀಡಿಯೋ ಮಾಡ್ತೀನಿ. ಬಟ್ ಓವರ್ ಆಲ್ ನನಗೆ ಇಂಜಿನ್ ತುಂಬಾ ಇಂಪ್ರೆಸ್ ಮಾಡಿದೆ. ದ ಓನ್ಲಿ ಡೌನ್ ಸೈಡ್ ನನಗೆ ಅನಿಸುತ್ತೆ ಫಾರ್ ಅ ಸ್ಕೂಟರ್ ಇದು ಸ್ವಲ್ಪ ವೆಯ್ಟ್ ಜಾಸ್ತಿ ಅಂತ ಅನಿಸ್ತು. ಆ್ಯಂಡ್ ಸ್ವಲ್ಪ ನನ್ನ ಪ್ರಕಾರ ದ ಫುಟ್ಬೋರ್ಡ್ ಏರಿಯಾ ನನಗೆ ಪರ್ಸ್ನಲಿ ನನಗೆ ಆಕ್ಸಸ್ 125 ಅಂತ ಫುಟ್ಬೋರ್ಡ್ ಏರಿಯಾ ಬೆಟರ್ ಅಂತ ಫೀಲ್ ಆಯಿತು. ಇದ್ರದ್ದು ಸ್ವಲ್ಪ ಕಮ್ಮಿ ಇದೆ ಅಂತ ಅನಿಸ್ತು ಅಷ್ಟೇ. ಸೊ ಇವೊಂದು ಅದರಲ್ಲಿ ಫುಟ್ ಪ್ಯಾಕ್ಸ್ ಕೊಟ್ಟಿದ್ದಾರೆ ಅದರಲ್ಲಿ, ಅದೊಂದು ಅಷ್ಟೊಂದಿಲ್ಲ. ಆ್ಯಂಡ್ ಇನ್ನೊಂದು ನನಗೆ ಅನಿಸುತ್ತೆ ಗ್ರೌಂಡ್ ಕ್ಲಿಯರೆನ್ಸು ಬಿಕಾಸ್ ಅದು ಲಾಂಗರ್ ವೀಲ್ ಬೇಸ್ ಇರೋದ್ರಿಂದ ಸ್ವಲ್ಪ ಟಚ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದೊಂದೇ ನಂದು ಇಶ್ಯೂ ಅನಿಸಿದ್ದು. ಬಟ್ ಎನಿವೆ ಇದು ಎರಡು ಒಂದು ರೆಕಮೆಂಡೇಷನ್ ಇಂದ ಸ್ಕೂಟರ್. ನೆಕ್ಸ್ಟ್ ಬರೋಣ ಕಮ್ಯೂಟರ್ ಸೆಗ್ಮೆಂಟ್ಗೆ. ದೇರ್ ಆರ್ ಮೆನಿ ಗುಡ್ ವೆಹಿಕಲ್ಸ್. ನಿಮಗೆ ಸ್ಪ್ಲೆಂಡರ್ ಇದೆ, ಶೈನ್ ಇದೆ, CT100 ಇದೆ. ಸೊ ಈ ವೆಹಿಕಲ್ಸ್ ಎಲ್ಲ ಲೈಕ್ ಮೋಸ್ಟ್ಲಿ ಲೈಕ್ ಡೇ ಟು ಡೇ ಒಂಥರ ರೈಡಿಂಗೋಸ್ಕರ ತುಂಬಾ ಕನ್ವೀನಿಯೆಂಟ್ ಇದೆ. ಬಟ್ ಆಸ್ ಐ ಟೋಲ್ಡ್ ನಂಗೆ ಫನ್ ಎಲಿಮೆಂಟು ಸ್ವಲ್ಪ ಏನೋ ಇರಬೇಕು, ನಮಗೆ ಸಮಥಿಂಗ್ ಸ್ಪೆಷಲ್ ಫೀಲ್ ಆಗಬೇಕು. ಸೊ ಅದರಲ್ಲಿ 3 ಬೈಕ್ಸು ಡೆಫಿನೆಟ್ಲಿ ನಾನು ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ. ದ 125cc ಕಮ್ಯೂಟರ್ಸು, ದ TVS ರೇಡಾರು, ಪಲ್ಸರ್ 125 ಹಾಗೂ ನಿಮ್ಮದು ಹೀರೋ ಎಕ್ಸ್ಟ್ರೀಮ್ 125. ಬಟ್ ನಾನು ಅದರಲ್ಲಿ ಫೇವ್ರೇಟ್ ಬಂದ್ಬಿಟ್ಟು ಹೀರೋ ಎಕ್ಸ್ಟ್ರೀಮ್ 125 ಬಿಕಾಸ್ ನಿಮಗೆ ಫೀಚರ್ಸ್ ಕೊಟ್ಟಿದ್ದಾರಲ್ಲ ಅದರಲ್ಲಿ ಇಟ್ಸ್ ಎಕ್ಸಲೆಂಟ್ ಆಗಿದೆ. ಒಂದು ಸ್ಪೋರ್ಟಿ ಫೀಲ್ ಕೊಡ್ತಾ ಇದೆ ನಿಮಗೆ. ಸಿಂಗಲ್ ಚಾನಲ್ ABS ಇದೆ ಆ ಬೈಕಲ್ಲಿ. ಸೊ ನನಗೆ ಈ ಬೈಕು ತುಂಬಾ ಇಷ್ಟ ಆನೆಸ್ಟ್ಲಿ ಸ್ಪೀಕಿಂಗು. ನನಗೆ ದಿಸ್ ಇಸ್ ಒನ್ ಆಫ್ ಮೈ ಬೆಸ್ಟ್ ಆಪ್ಷನು. ಆ್ಯಂಡ್ ಈ ಗಾಡಿನ ಯಾರು ಪರ್ಟಿಕ್ಯುಲರ್ಲಿ ತೊಗೋಬೇಕಂದ್ರೆ ಯಾರಿಗೆ ಮೈಲೇಜ್ ತುಂಬ ಎಕ್ಸ್ಟ್ರಾಕ್ಟ್ ಮಾಡೋದು ಆಸೆ ಇರುತ್ತೆ. ಬಿಕಾಸ್ ಹೇಳಿದೆ ನೋಡಿ, ತುಂಬ ನೀವು ಲಾಂಗ್ ಓಡಿಸ್ತೀರಾ ಅಂದರೆ ಮೇ ಬಿ ದಿಸ್ ವೆಹಿಕಲ್ ವಿಲ್ ಬಿ ಅ ಬೆಟರ್ ವೆಹಿಕಲ್. ನಿಮಗೆ ಮೈಲೇಜ್ ಇಂಪಾರ್ಟೆಂಟ್ ಆಗುತ್ತೆ ಅವಾಗ. ಸೊ ದಿಸ್ ನನಗೆ ಎಕ್ಸ್ಟ್ರೀಮ್ 125 ನಿಜವಾಗ್ಲೂ ತುಂಬ ಇಷ್ಟ ಆಯಿತು. ನಿಮ್ಗೆ ಆ ಸ್ಪೋರ್ಟಿ ನೇಚರ್ ಇರುತ್ತೆ. ಆ್ಯಂಡ್ ಈ ಬೈಕು ಟು ಬಿ ವೆರಿ ಆನೆಸ್ಟು ಈವನ್ ಬಿಗ್ ಬೈಕ್ ಓನರ್ಸ್ ಕೂಡ ನಿಮ್ಮದು ಸೆಕೆಂಡ್ ಬೈಕ್ ಆಗಿ ನೀವು ಬರೀ ಸಿಟಿಯಲ್ಲಿ ಓಡಿಸ್ತೀರಾ ಅಂದರೆ ಯು ಕ್ಯಾನ್ ರೈಡ್ ದಿಸ್. ಆ ಲೆವೆಲ್ ಇದೆ ಆ್ಯಕ್ಚುಲಿ. ಇಟ್ ಫೀಲ್ಸ್ ವೆರಿ ಮಚ್ ವ್ಯಾಲ್ಯೂಬಲ್ ನಿಜ ಹೇಳಬೇಕಂದ್ರೆ. ಸೊ ದಟ್ ಇಸ್ ದ ಕಮ್ಯೂಟರ್ ಸೆಗ್ಮೆಂಟ್ ಆಯಿತು. ನೆಕ್ಸ್ಟ್ ಫೇವ್ರೇಟ್, ಈಗ ನಾನು ಆ್ಯಕ್ಚುಲಿ ದ ಸೆಗ್ಮೆಂಟ್ ಆಲ್ಸೋ ಯಾವ ಥರ ಮೂವ್ ಮಾಡ್ತಾ ಇದ್ದೀನಿ ಅಂದರೆ ದ ಕ್ಯಾಟಗರಿ ಆಫ್ ಬೈಕ್. ಸೊ ದಿಸ್ ವಿಲ್ ಬಿ ಪ್ರಿಫರ್ಡ್ ಸೆಗ್ಮೆಂಟ್ ನಿಮಗೆ. ಸೊ ಫಸ್ಟ್ ಸೆಗ್ಮೆಂಟ್ ನಂದು ಬೆಸ್ಟ್ ಸೆಗ್ಮೆಂಟ್ ಇತ್ತು. ನೆಕ್ಸ್ಟ್ ನಿಮಗೆ ಮೈಲೇಜ್ ಕೊಡೋ ಸೆಗ್ಮೆಂಟು. ಐ ಫೀಲ್ ದ ಥರ್ಡ್ ಸೆಗ್ಮೆಂಟ್ ವಿಚ್ ಇಸ್ ದ ನೇಕೆಡ್ ಬೈಕ್ ಸೆಗ್ಮೆಂಟು. ನನ್ನ ಒಪಿನಿಯಲ್ಲಿ ನಿಮ್ಮದು ಮಿಕ್ಸ್ ಆಫ್ ಆಲ್ ಸಿಗುತ್ತೆ. ನಿಮಗೆ ಒಂದು ಸ್ವಲ್ಪ ಸ್ಪೆಷಲ್ ಫೀಲಿಂಗು ಸಿಗುತ್ತೆ. ನಿಮಗೆ ಮೈಲೇಜು ಡೀಸೆಂಟಾಗಿ ಸಿಗುತ್ತೆ. ಅಟ್ ಸೇಮ್ ಟೈಮ್ ನಿಮಗೆ ಹ್ಯಾಂಡ್ಲಿಂಗು ಚೆನ್ನಾಗಿ ಸಿಗುತ್ತೆ. ಸೊ ಎಲ್ಲನೂ ಆಲ್ ರೌಂಡ್ ನಿಮಗೆ ಒಂದು ಸಿಟಿಯಲ್ಲಿ ನಿಮಗೆ ದಿಸ್ ಇಸ್ ದ ಬೆಸ್ಟ್ ಆಪ್ಷನ್. ಬೆಸ್ಟ್ ಅಂದರೆ ಐ ವುಡ್ ಸೇ ಆಲ್ ರೌಂಡ್ ಆಪ್ಷನ್ ಅಂತ ಹೇಳ್ತೀನಿ. ನಿಮಗೆ ಎಲ್ಲನೂ ಕವರ್ ಆಗುತ್ತೆ. ಬೆಸ್ಟ್ ಆಪ್ಷನ್ ನನ್ನ ಪ್ರಕಾರ ಸ್ಕೂಟಿನೇ. ಬಟ್ ಸ್ಟಿಲ್ ಇದೊಂಥರ ನಿಮಗೆ ಆ ಬೈಕ್ ಇದ್ದಂಗೂ ಆಗುತ್ತೆ, ಆ ಸ್ಪೆಷಲ್ ಫೀಲಿಂಗು ಇರುತ್ತೆ. ಸ್ವಲ್ಪ ಅಗ್ರೆಸಿವ್ ನೇಚರು, ಅಗ್ರೆಸಿವ್ ಇನ್ ದ ಸೆನ್ಸ್ ನಿಮ್ಗೆ ಏನೋ ಒಂಥರ ಫನ್ ಎಲಿಮೆಂಟು ಇದ್ದಂಗೆ ಅನಿಸುತ್ತೆ ಈ ಬೈಕು. ಸೊ ಇದರಲ್ಲಿ ನಾನು ನಿಮಗೆ 3 ಆಪ್ಷನ್ ಕೊಡ್ತೀನಿ. ಸೊ ಫಸ್ಟ್ ಆಪ್ಷನ್ ಬಂದ್ಬಿಟ್ಟು ನಂದು ಫೇವ್ರೇಟ್ ಆ್ಯಕ್ಚುಲಿ. ಐ ವಿಶ್ ನಾನು ಕಾಲೇಜಲ್ಲಿ ಈ ಬೈಕ್ ಓನ್ ಮಾಡಿದರೆ ಚೆನ್ನಾಗಿರ್ತಿತ್ತು. ದಟ್ ಈಸ್ ದ MT-15. MT-15 ಯಮಹ ಅವ್ರದ್ದು. ನಿಜ ಹೇಳ್ತಾ ಇದ್ದೀನಿ, ಐ ನೋ ಇದು 150cc ಮಾತ್ರ, ಬಟ್ ಇಟ್ ಲುಕ್ಸ್ ಅಮೇಝಿಂಗ್ ಇವಾಗ್ಲೂ. ಐ ನೋ ಎಕ್ಸ್ಟ್ರೀಮ್ 250 ಬಂದಿದೆ ಆ್ಯಂಡ್ ಅದ್ರ ಬಗ್ಗೆ ಸೊ ರೈಟ್ ರಿವ್ಯೂ ಆದಮೇಲೆ ನಾನು ನಿಮಗೆ ಹೇಳ್ಬೋದು ಅದ್ರ ಬಗ್ಗೆ. ಸೊ ಅದಕ್ಕೋಸ್ಕರ ಇವಾಗ ನಾನು ಈ ಲಿಸ್ಟಲ್ಲಿ ನಾನು ಮೆನ್ಷನ್ ಮಾಡ್ತಿಲ್ಲ ಎಕ್ಸ್ಟ್ರೀಮ್ 250R. ಸೊ ಎನಿವೆ, ಸೊ ರೈಟ್ ನಾವು ನನ್ನ ಒಪಿನಿಯಲ್ಲಿ ದ MT-15 ನನ್ನ ಒಪಿನಿಯಲ್ಲಿ ಇಸ್ ರಿಯಲಿ ಎ ಫೇವ್ರೇಟು. ನೋಡೋಕ್ಕೆ ತುಂಬ ಚೆನ್ನಾಗಿದೆ, ಲುಕ್ಸು ಸೂಪರ್ ಆಗಿದೆ. ಆ್ಯಂಡ್ ವಾಟ್ ಎನ್ ಇಂಜಿನ್ ಅದು ನಿಜ ಹೇಳ್ಬೇಕಂದ್ರೆ. ಸ್ಮೂತ್ ಇಂಜಿನ್ನು, VVA ಟೆಕ್ನಾಲಜಿ ಬೇರೆ ಇದೆ. ಸೊ ನೀವು ಸ್ವಲ್ಪ ಹೈ ರೇವ್ ಮಾಡಿದ್ರೆ ಆ ಫನ್ನು ತೊಗೋಬೋದು. ಅಟ್ ದ ಸೇಮ್ ಟೈಮ್ ನಿಮಗೆ ಒಳ್ಳೆ ಮೈಲೇಜು ಕೊಡುತ್ತೆ. ಸೊ ರಿಯಲಿ ಗುಡ್ ಇಂಜಿನ್ ನನ್ನ ಪ್ರಕಾರ. ಆ್ಯಂಡ್ ರಿಯಲಿ ಗುಡ್ ಲುಕಿಂಗ್ ವೆಹಿಕಲು, ಲೈಟ್ ವೆಯ್ಟು, ಹ್ಯಾಂಡ್ಲಿಂಗ್ ಸೂಪರ್ ಆಗಿದೆ ಅದು MT-15. ಸೊ ಫಾರ್ ಮೀ ಫೇವ್ರೇಟು ನನ್ನ ಒಪಿನಿಯಲ್ಲಿ ಇನ್ ನೇಕೆಡ್ ಬೈಕ್ ಸೆಗ್ಮೆಂಟ್ ಫಾರ್ ಸಿಟಿ ಯೂಸು. ಸೆಕೆಂಡ್ ಬಂದ್ಬಿಟ್ಟು ಅಗೇನ್ ದಿಸ್ ಈಸ್ ಅಗೇನ್ ರಿಯಲಿ ಗುಡ್ ವೆಹಿಕಲು. ನನಗೆ TVS ಅವರು ಏನಕ್ಕೆ ಇದನ್ನೇ ಅವರು RTR 310 ಏನಕ್ಕೆ ಮಾಡೋಕ್ಕಾಗಿಲ್ಲ ಅಂತ ನಂಗೆ ಅರ್ಥ ಆಗಿಲ್ಲ. ಫುಲ್ ವೈಬ್ರೇಟಿಂಗ್ ಇಂಜಿನು, ವೇರಸ್ ನಿಮ್ಮದು RTR 160 4V ಬಂದ್ಬಿಟ್ಟು ಸೂಪರ್ ಇಂಜಿನು. ನಿಜ ಹೇಳ್ಬೇಕಂದ್ರೆ ಸ್ಮೂತಾಗಿದೆ, ಫನ್ ಟು ರೈಡ್ ಇಂಜಿನು. ಈವನ್ ಅದು 160cc ಇಂಜಿನ್ ಆದರೂ ನನ್ನ ಪ್ರಕಾರ ಯು ವಿಲ್ ಎಂಜಾಯ್ ದಿಸ್ ಇಂಜಿನ್ ಮೋರ್ ದೆನ್ ದ 310cc ಇಂಜಿನ್ನು. ಐ ನೋ 310cc ನಿಮಗೆ ಆ ಪವರ್ ಆ್ಯಂಡ್ ಟಾರ್ಕ್ ಕೊಡುತ್ತೆ ನಿಮಗೆ. ಬಟ್ 160 4V ನನ್ನ ಪ್ರಕಾರ ಒಂದು ಪರ್ಫೆಕ್ಟಾಗಿ ಮಾಡಿರೋ ಇಂಜಿನು. ಓನ್ಲಿ ಥಿಂಗ್ ಆಬ್ವಿಯಸ್ಲಿ ಪವರ್ ಕಮ್ಮಿ ಇದೆ. ಬಟ್ ಸ್ಟಿಲ್ ಐ ವುಡ್ ಸೇ ಸಿಟಿ ಯೂಸ್ಗೆ ನಿಮಗೆ ಈ ಇಂಜಿನ್ನ ತುಂಬ ಎಂಜಾಯ್ ಮಾಡ್ತೀರಾ. ಇಫ್ ಓನ್ಲಿ ಸಿಟಿ ಯೂಸ್ ಇದೆ ಅಂದರೆ ಐ ವುಡ್ ಸೇ TVS ಅಪಾಚಿ RTR 160 4V ತೊಗೊಳ್ಳಿ. ಸೂಪರ್ ಇಂಜಿನ್ ನನ್ನ ಒಪಿನಿಯಲ್ಲಿ. ಸೊ ಥರ್ಡ್ ಆಪ್ಷನ್ ಕೊಟ್ಬಿಡ್ತೀನಿ, ಲಾಸ್ಟ್ ಆಪ್ಷನು ನೇಕೆಡ್ ಬೈಕ್ಸಲ್ಲಿ. ಈಸ್ ಎಲ್ಲರದು ಫೇವ್ರೇಟು, ಬಾಯ್ಸ್ದು ಫೇವ್ರೇಟ್ ಎಸ್ಪೆಷಲಿ ಪಲ್ಸರ್ NS 200. ಸೊ ಐ ಥಿಂಕ್ ಆಬ್ವಿಯಸ್ಲಿ ಬಿಕಾಸ್ ಒಂದು ಆ ಲುಕ್ ಇದೆ ನಿಮಗೆ. ಐ ನೋ ಅಪ್ಡೇಟ್ ಮಾಡಿಲ್ಲ ಈ ಸಲ, ಓಕೆ ಅಪ್ಡೇಟ್ ಮಾಡಿದ್ರು ಅವರು. ಬಟ್ ಸ್ಟಿಲ್ ನನಗೆ ಐ ಫೀಲ್ ದಟ್ NS 200 ತುಂಬ ಚೆನ್ನಾಗಿ ಇಷ್ಟ ಆಗುತ್ತೆ. ಐ ನೋ NS 400 ಇದೆ, NS 400 ತೊಗೊಳ್ಳಿ, NS 200 ಅದೊಂದು ದೊಡ್ಡ ಡಿಬೇಟು. ಬಟ್ ನನಗೆ ಪರ್ಸ್ನಲಿ ಓವರಾಲು NS 200 ಒಂದು ವ್ಯಾಲ್ಯೂ ಫೀಲ್ ಆಗುತ್ತೆ ನನಗೆ. ಐ ಮೀನ್ ಅದನ್ನು ಆಬ್ವಿಯಸ್ಲಿ ಎಷ್ಟು ಬೆಸ್ಟ್ ಮಾಡೋಕ್ಕಾಗುತ್ತೆ ಹಂಗೆ ಮಾಡಿದ್ದಾರೆ ಇಂಜಿನ್ನ. ಸೊ ತುಂಬ ಸ್ಮೂತ್ ಇದೆ, ನಿಮಗೆ ತುಂಬ ಫನ್ ಕೊಡುತ್ತೆ ಆ ಇಂಜಿನ್ನು. ಸೊ ನನ್ನ ಒಪಿನಿಯನ್ NS 200 ಇದು ಹೇಳಬೇಕಾಗಿಲ್ಲ, ಎಲ್ಲ ಹುಡುಗರು ಗೊತ್ತು ಅದು NS 200 ತೊಗೋಬೇಕಂತ. ಸೊ ಸಾಕಷ್ಟು ಜನಕ್ಕೆ ಅದು ಇಷ್ಟ ಅದು ಬೈಕು. ಬಿಕಾಸ್ ಅದು ಒಂಥರ ದಟ್ ಆ ಫೀಲ್ ಕೊಡುತ್ತೆ ನಿಮಗೆ ರೈಡ್ ಮಾಡಬೇಕಾದ್ರೆ. ಆ್ಯಂಡ್ ಆಬ್ವಿಯಸ್ಲಿ ಮೈಲೇಜು ಚೆನ್ನಾಗಿದೆ ಆ್ಯಂಡ್ ಎವ್ರಿಥಿಂಗು. ಸೊ ಇಟ್ ಈಸ್ ವೆರಿ ಫನ್ ಟು ರೈಡ್ ಇನ್ ದ ಸಿಟಿ. ಸೊ ಈ 3 ಆಪ್ಷನ್ ನನ್ನ ಒಪಿನಿಯನ್ ನೇಕೆಡ್ ಬೈಕ್ಸ್. ಆ್ಯಂಡ್ ನೇಕೆಡ್ ಬೈಕ್ ಆಲ್ರೆಡಿ ಹೇಳ್ತೀನಿ ಒಂದು ಆಲ್ ರೌಂಡ್ ಆಪ್ಷನ್ ನಿಮಗೆ. ಓವರ್ ಆಲ್ ನಿಮಗೆ ಐ ವುಡ್ ಸೇ ಇಲ್ಲಿ ತನಕ ನಾನು ಹೇಳಿದ್ದೀನಿ ಆಪ್ಷನು, ಇದು ನನ್ನ ಪ್ರಕಾರ ಐ ವುಡ್ ಸೇ ನಿಮಗೆ ಇಟ್ ಈಸ್ ಸ್ಲೈಟ್ಲಿ ಕಾಸ್ಟ್ಲಿ, ಸ್ಲೈಟ್ಲಿ ಎಕ್ಸ್ಪೆನ್ಸಿವ್, ಬಟ್ ನಿಮಗೆ ಯು ವಿಲ್ ಫೀಲ್ ವ್ಯಾಲ್ಯೂ ಫಾರ್ ವಾಟ್ ಯು ವಾಂಟ್.
ಸೊ ಲಾಸ್ಟ್ ಆಪ್ಷನ್ ಬಂದುಬಿಡ್ತೀನಿ ರೆಟ್ರೋ ಬೈಕ್ಸಲ್ಲಿ ಯಾವುದು ಫೇವ್ರೇಟ್ ಆಪ್ಷನ್ ಅಂತ. ಸೊ ರೆಟ್ರೋ ಬೈಕ್ಸ್ ಮೊದಲೇ ಹೇಳ್ತಾ ಇದ್ದೀನಿ, ನಿಮಗೆ ಜಾಸ್ತಿ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡಬೇಡಿ ಈ ರೆಟ್ರೋ ಬೈಕ್ಸಲ್ಲಿ, ಬಿಕಾಸ್ ನಿಮಗೆ ಬಾಕಿ ಬೈಕ್ಸ್ ಮೆನ್ಷನ್ ಮಾಡಿರೋದು ಸ್ವಲ್ಪ ಜಾಸ್ತಿನೇ ಮೈಲೇಜ್ ಕೊಡುತ್ತೆ ನಿಮಗೆ. 40 ಅರೌಂಡ್ 40ಇಂದ ಜಾಸ್ತಿ ಕೊಡ್ಬೋದು ಕೆಲವೊಂದರಲ್ಲಿ. ಇದ್ರಲ್ಲಿ ಒಂದು ಬೈಕ್ ಇದೆ ವಿಚ್ ವಿಲ್ ಗಿವ್ ಅರೌಂಡ್ 40, ಬಟ್ ರೆಸ್ಟ್ ಆಫ್ ದ ಬೈಕ್ಸ್ ನಿಮಗೆ ಅಷ್ಟೊಂದು ಎಕ್ಸ್ಪೆಕ್ಟ್ ಮಾಡಬೇಡಿ. ಆ್ಯಸ್ ಆಫ್ ನಾವು ನಿಮಗೆ ರೆಟ್ರೋ ಬೈಕಲ್ಲಿ ಬೆಸ್ಟ್ ಆಪ್ಷನ್ ಕಾಣ್ತಾ ಇರೋದು ಇಸ್ ದ ಸ್ಪೀಡ್ T4 ಟ್ರಯಂಫ್ ಅವ್ರದ್ದು. ಬಿಕಾಸ್ ಅವ್ರದ್ದು ಹೊಸ ಕಲರ್ಸ್ ಬೇರೆ ಲಾಂಚ್ ಮಾಡಿಬಿಟ್ಟಿದ್ದಾರೆ. ಆ್ಯಂಡ್ ಪರ್ಸ್ನಲಿ ನನಗೆ ದ ಥಿಂಗ್ ಇಸ್ ದ ವ್ಯಾಲ್ಯೂ ಯು ಗೆಟ್ ವಿತ್ ದಿಸ್ ವೆಹಿಕಲು. ಟ್ರಯಂಫ್ದು ಬ್ಯಾಚಿಂಗ್ ಇದೆ ನಿಮಗೆ, ನೋಡೋಕ್ಕೆ ಬ್ಯೂಟಿಫುಲ್ ಫಿಟ್ ಆ್ಯಂಡ್ ಫಿನಿಶ್ ಸಖತ್ತಾಗಿದೆ, ಪವರು ಡೀಸೆಂಟ್ ಆಗಿದೆ ನಿಮಗೆ, ಆ್ಯಂಡ್ ಹ್ಯಾಂಡಿಂಗು ಸಖತ್ತಾಗಿದೆ ಈ ಬೈಕಲ್ಲಿ. ಎಸ್ಪೆಷಲಿ ನೀವು ಸಿಟಿ ಯೂಸನ್ನು ಕನ್ಸಿಡರ್ ಮಾಡ್ತಾ ಇದ್ದೀರ ಅಂದರೆ, ಸೊ ಇಷ್ಟು ನಿಮಗೆ ವ್ಯಾಲ್ಯೂ, ಇಷ್ಟು ಕಮ್ಮಿ ಪ್ರೈಸ್ಗೆ ಒಂದು ಟ್ರಯಂಫ್ ಥರ ಬಿಗ್ ಬ್ರ್ಯಾಂಡು, ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಕೊಡ್ತಾ ಇದ್ದಾರೆ ಅಂದರೆ ಐ ಥಿಂಕ್ ಇದಕ್ಕಿಂತ ಬೆಸ್ಟ್ ಆಪ್ಷನ್ ನನ್ನ ಪ್ರಕಾರ ಯಾವುದೂ ಇಲ್ಲ. ಸೊ ಟ್ರಯಂಫ್ T4. ಸೆಕೆಂಡ್ ಬಂದುಬಿಟ್ಟು ಈಸ್ ಡೆಫಿನೆಟ್ಲಿ ನನ್ನ ವೆಹಿಕಲ್ಲು. ದ್ಯಾಟ್ ಈಸ್ ಸಮಥಿಂಗ್ ವಿಚ್ ಐ ಓನ್ಡ್ ಆ್ಯಂಡ್ ಐ ರಿಯಲಿ ಲವ್. ಈವನ್ ನಾನು ಟ್ರಯಂಫ್ ತೊಗೊಂಡಾದ್ಮೇಲೂ, ಸ್ಕ್ರಾಮ್ಲರ್ ತೊಗೊಂಡಾದ್ಮೇಲೂ ಐ ಸ್ಟಿಲ್ ರಿಮೆಂಬರ್ ಮೈ ಹಂಟರ್ 350. ಸೊ ಹಂಟರ್ 350 ಐ ನೋ ತುಂಬ ಜನ ಕ್ರಿಟಿಸಿಸಮ್ ಇದೆ, ಅದು ಚೆನ್ನಾಗಿಲ್ಲ, ಮೀಡಿಯೋಕರ್ ಗಾಡಿ, ಎವ್ರಿಥಿಂಗ್ ಅಂತ. ಬಟ್ ಸಿಟಿ ಯೂಸ್ಗೆ ಈ ಗಾಡಿನ ಬೀಟ್ ಮಾಡೋಕ್ಕೆ ಆಗಲ್ಲ. ಯು ವಿಲ್ ಆಲ್ವೇಸ್ ಲವ್ ದಟ್ ರಂಬ್ಲಿಂಗ್ ಸೌಂಡು, ಎಕ್ಸಾಸ್ಟ್ ಇದೆಲ್ಲ ಎಷ್ಟು ಎಂಜಾಯ್ ಮಾಡ್ತೀರಾ ಗೊತ್ತಾ ನೀವು ಸಿಟಿಯಲ್ಲಿ. ದ ಓನ್ಲಿ ಥಿಂಗ್ ನಾನು ಏನು ಮೆನ್ಷನ್ ಮಾಡ್ತೀನಿ ಅಂದರೆ, ಈಗ ಅಪ್ಡೇಟೆಡ್ ವರ್ಷನ್ ಐ ಹೋಪ್ ದಟ್ ಬರುತ್ತೆ ಫ್ಯೂಚರಲ್ಲಿ. ಐ ಹೋಪ್ ದಟ್ ಅದನ್ನು LED ಆ್ಯಂಡ್ ಆಲ್ ದೋಸ್ ಥಿಂಗ್ಸ್ನ ಸೆಟಪ್ ಮಾಡಿದ್ರೆ ಒಳ್ಳೇದಿರುತ್ತೆ. ಬಟ್ ಎನಿವೇ ಐ ಫೀಲ್ ದಟ್ ನೋಡಬೇಕು ಅಪ್ಡೇಟೆಡ್ ವರ್ಷನಲ್ಲಿ ಟೈರ್ಸ್ನ ಚೇಂಜ್ ಮಾಡ್ತಾರಂತ. ಬಿಕಾಸ್ ಕರೆಂಟ್ ನೀವು ಸಿಗ್ತಾ ಇದೆ ನೋಡಿ ಟೈರ್ಸ್ ಒಂದು ನಿಜ ಹೇಳ್ಬೇಕಂದ್ರೆ ನಿಮಗೆ ದ ವೆಹಿಕಲ್ದು ಟ್ರೂ ಪೊಟೆನ್ಷಿಯಲ್ನ ನೀವು ಅರ್ಥ ಮಾಡಲ್ಲ. ರಾಯಲ್ ಎನ್ಫೀಲ್ಡ್ ಗಾಡಿ ನೀವು ತೊಗೋತಾ ಇದ್ದೀರ ಅಂದರೆ ಒನ್ ಥಿಂಗ್, ನೀವು ಆಲ್ವೇಸ್ ರೆಡಿ ಇರಬೇಕು ಟು ಕಸ್ಟಮೈಸ್ ದಟ್ ಬೈಕು. ನೀವು ಯು ಹ್ಯಾವ್ ಟು ಮೇಕ್ ಯುವರ್ ಓನ್, ಯು ಹ್ಯಾವ್ ಟು ಪುಟ್ ಸಮ್ ಎಫರ್ಟ್ on the bike, and that will be a wonderful bike for you. That is how Royal Enfield on the bike and emotion ಅಂತ ಹೇಳ್ತಾರೆ. ಸೊ ಎನಿವೇ ನನ್ನ ಪ್ರಕಾರ ನೀವು ವಿಲ್ ಎಂಜಾಯ್ ದ J series ಇಂಜಿನು. ಸಿಟಿಯಲ್ಲಿ ಬ್ರಿಲಿಯಂಟ್ ಆಗಿದೆ ಆ ಗಾಡಿ. ಆರಾಮಾಗಿ ನೀವು ಗೇರ್ ಚೇಂಜಸ್ ತುಂಬ ಕಮ್ಮಿ, ಆರಾಮಾಗಿ ರಿಲ್ಯಾಕ್ಸ್ ಆಗಿ ರೈಡ್ ಮಾಡ್ಬೋದು ಆ ಗಾಡಿನ. ಫಾರ್ ಮೀ ದಟ್ ಇಸ್ ದ ಬೆಸ್ಟ್. ಆ್ಯಂಡ್ ಎನಿವೇ ನಾನು ತುಂಬ ಬಯಾಸ್ ಅಂತ ನಿಮ್ಗೆ ಅನಿಸ್ತಾ ಇದೆ ಅಂದರೆ, ಐ ಫೀಲ್ ದಟ್ ದ ಕಾಂಪಿಟೇಟರ್ ಇದೆ ನೋಡಿ, ದ ರಾನಿನ್ 220. ಐ ಫೀಲ್ ಅದು ಇವಾಗ ಚೆನ್ನಾಗಿದೆ ಬಿಕಾಸ್ ರೀಸೆಂಟ್ಲಿ ಲಾಂಚ್ ಆಗಿರೋಂಥ ಅದರದ್ದು ಅಪ್ಡೇಟೆಡ್ ವರ್ಷನು ಐ ಥಿಂಕ್ ಸ್ವಲ್ಪ ಅದರದ್ದು ಲುಕ್ ಕಡೆ ವರ್ಕ್ ಮಾಡಿದ್ದಾರೆ. ನಂಗೆ ಆ್ಯಕ್ಚುಲಿ ರಾನಿನ್ನು ಇಟ್ಸ್ ಅ ವೆರಿ ಗುಡ್ ಬೈಕು, ಇಟ್ಸ್ ಅ ಬೆಟರ್ ಓವರ್ ಆಲ್ ಬೈಕ್ ದೆನ್ ದ ಹಂಟರ್. ಬಟ್ ಸ್ಟಿಲ್ ದ ಮೇನ್ ಪ್ರಾಬ್ಲಮ್ ಇದ್ದಿದ್ದು ಅದರಲ್ಲಿ ವಾಸ್ ದ ಲುಕ್ಕು, ಆ್ಯಂಡ್ ಆಬ್ವಿಯಸ್ಲಿ ಅಷ್ಟು ನಿಮಗೆ ಆ ಮಾಸ್ ಅಪೀಲ್ ಇರಲಿಲ್ಲ, ಅವ್ರ ಆ ವ್ಯಾಲ್ಯೂ ಫೀಲ್ ಆಗ್ತಿರಲಿಲ್ಲ. ಸೊ ಅದು ಒಂದಿತ್ತು. ಬಟ್ ಸ್ಟಿಲ್ ಆಸ್ ಅ ವೆಹಿಕಲ್ ನಾನು ಆಲ್ರೆಡಿ ಹೇಳ್ತೀನಿ, ರಾನಿನ್ ತುಂಬ ಚೆನ್ನಾಗಿದೆ ನಿಮಗೆ. ಎಸ್ಪೆಷಲಿ ನೀವು ರೈನಿ ಕಂಡೀಷನಲ್ಲಿ ಓಡಿಸ್ಬೇಕಂತ ಇದ್ದೀರಾ ಅಂದರೆ ಇಲ್ಲಿ ABS ಮೋಡ್ಸ್ ಬೇರೆ ಇದೆ. ಸೊ ಸಿಟಿಯಲ್ಲಿ ನೀವು ರೈನ್ ಕಂಡೀಷನಲ್ಲಿ ಸ್ವಲ್ಪ ಕಾನ್ಫಿಡೆಂಟಾಗಿ ಓಡಿಸ್ಬೋದು. ಆ್ಯಂಡ್ ಇದರಲ್ಲಿ ಸಾಕಷ್ಟು ಪ್ರಾಕ್ಟಿಕಲ್ ಫ್ಯಾಕ್ಟರ್ಸ್ ತುಂಬ ಚೆನ್ನಾಗಿದೆ. ಕ್ಲಚ್ ಲೈಟ್ ಆಗಿದೆ ನಿಮಗೆ, ಸಸ್ಪೆನ್ಷನ್ ತುಂಬ ಚೆನ್ನಾಗಿದೆ, ಸೀಟ್ ತುಂಬ ಕಂಫರ್ಟಬಲ್ ಆಗಿದೆ ಸಿಟಿ ರೈಡ್ಗೆ ನಾನು ಹೇಳ್ತಾ ಇರೋದು. ಆ್ಯಂಡ್ ಟ್ಯಾಂಕ್ ಕೆಪಾಸಿಟಿ 14 ಲೀಟರ್ ಇದೆ. ಸೊ ದ್ಯಾಟ್ ಈಸ್ ವೆರಿ ಗುಡ್ ಅಬೌಟ್ ದಿಸ್ ಬೈಕು. ಸೊ ನಿಮಗೆ ಈವನ್ ಎಕ್ಸಾಸ್ಟು ಇದೆಲ್ಲ ಎಂಜಾಯ್ ಮಾಡ್ತೀರಾ. ಸೊ ಕರೆಂಟ್ ನಿಮಗೆ ಅಪ್ಡೇಟೆಡ್ ವರ್ಷನಲ್ಲಿ ಕಲರ್ಸು ತುಂಬ ಚೆನ್ನಾಗಿದೆ, ಲುಕ್ಕು ಸ್ವಲ್ಪ ಇಂಪ್ರೂವ್ ಮಾಡಿದ್ದಾರೆ. ಸೊ ಐ ವುಡ್ ಸೇ ರಾನಿನ್ 220 is a very good city bike. So last option ಬಂದ್ಬಿಡೋಣ ರೆಟ್ರೋ ಬೈಕ್ಸಲ್ಲಿ. ಸೊ ದ್ಯಾಟ್ ಈಸ್ CB350 RS. ಎಸ್, ನಾನು ಹಂಟರು ನಾನು ಹೇಳಿದಾಗ ದೇರ್ ಆರ್ ಅದರ್ ಆಪ್ಷನ್ ಇನ್ ದಟ್ J series, ಅದನ್ನು ಮೆನ್ಷನ್ ಮಾಡಿಲ್ಲ. ನನ್ನ ಒಪಿನಿಯನ್ಲಿ ಅಮಂಗ್ ದಟ್ಟು ಸಿಟಿಗೆ ಐ ವುಡ್ ಸೇ ಹಂಟರ್ ಹೇಳಿದೆ. ಅದೇ ಥರ ಹಾಂಡಾದಲ್ಲಿ CB350ದು ಸಾಕಷ್ಟು ವರ್ಷನ್ ಇದೆ. CB350 ಹೈನೆಸ್ ಇದೆ, ಆಮೇಲೆ CB350 ಅಂತಲೇ ಇದೆ. ಸೊ ಬಿಗರ್ ಬೈಕು ಜಸ್ಟ್ ಲೈಕ್ ದ ಕ್ಲಾಸಿಕ್ಕು. ಬಟ್ ನನಗೆ CB350 RS ಪರ್ಸ್ನಲಿ ಫಾರ್ ದ ಸಿಟಿ ಯೂಸು ಬೆಸ್ಟ್ ಅಂತ ಅನಿಸುತ್ತೆ. ಬಿಕಾಸ್ ಒಂದು ಸಿಂಗಲ್ ಸೀಟ್ ಇದೆ, ಸ್ಲೈಟ್ಲಿ ಶಾರ್ಟರ್ ವೀಲ್ ಬೇಸ್ ಇದೆ ನಿಮಗೆ, ಆ್ಯಂಡ್ 1917 ಕಾಂಬಿನೇಷನ್ನು. ಐ ಫೀಲ್ ದಟ್ ಈ ಬೈಕು ವುಡ್ ಬಿ ಅಮಂಗ್ ದ ರೆಟ್ರೋ ಬೈಕ್ಸ್. ನಿಜ ಹೇಳ್ಬೇಕಂದ್ರೆ ಒಂದು ಆಬ್ವಿಯಸ್ಲಿ ರಿಲಯಬಲ್ ಬೈಕ್ ಅಂತ ಅನಿಸುತ್ತೆ, ಬಟ್ ಆಲ್ಸೋ ನಿಮಗೆ ಆ ಪ್ರೀಮಿಯಂ ಫೀಲ್ ಸಮ್ಹೌ ಕೊಡುತ್ತೆ. ಸೊ ಪ್ರೀಮಿಯಂ ಪ್ಲಸ್ ರಿಲಯಬಿಲಿಟಿ ಕೊಡುವಂಥ ಗಾಡಿ ನಿಮಗೆ ಇದು ಬೆಸ್ಟು. ಆಲ್ಸೋ ಪ್ರಾಕ್ಟಿಕಲ್ಲು ಇದೆ ನಿಮಗೆ, ಬಿಕಾಸ್ ಈ ಗಾಡಿ ಆಬ್ವಿಯಸ್ಲಿ 1917, ಸೊ ಇಟ್ ಕ್ಯಾನ್ ಮ್ಯಾನೇಜ್ ಸ್ಲೈಟ್ಲಿ ಬ್ಯಾಡ್ ರೋಡ್ಸು. ಆ್ಯಂಡ್ ಆಲ್ಸೋ ನಿಮಗೆ ಇದರಲ್ಲಿ ಟ್ರಾಕ್ಷನ್ ಕಂಟ್ರೋಲ್ ಸಿಗೋದ್ರಿಂದ ರೈನಿ ಕಂಡೀಷನ್, ನಿಮ್ಗೆ ಗೊತ್ತು ಇಂಡಿಯಾದಲ್ಲಿ ಬಿಸಿಲು ಇರುತ್ತೆ, ಮಳೆನೂ ಇರುತ್ತೆ, ಎಸ್ಪೆಷಲಿ ಸೌತಲ್ಲಿ ಇದ್ದೀರಾ ಅಂದರೆ. ಸೊ ಆಬ್ವಿಯಸ್ಲಿ ಆ ರೈನಿ ಕಂಡೀಷನಲ್ಲಿ ನಿಮಗೆ ದಿಸ್ ವಿಲ್ ಬಿ ದ ಬೆಸ್ಟ್ ಬೈಕ್ ಟು ಹ್ಯಾಂಡಲ್ ಇನ್ ದಟ್, ಬಿಕಾಸ್ ಟ್ರಾಕ್ಷನ್ ಕಂಟ್ರೋಲ್ ಇದೆ. ಆ್ಯಂಡ್ ಓವರ್ ಆಲ್ ಈ ಗಾಡಿ ಬಂದ್ಬಿಟ್ಟು ತುಂಬ ವರ್ಷದಿಂದ ಇದೆ. ಆ್ಯಂಡ್ ಆಲ್ಸೋ ಹೊಸದಾಗಿ ಕಲರ್ಸ್ ಲಾಂಚ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ದಟ್ ಕೈಂಡ್ ಆಫ್ ಗ್ರೇ ಕಲರು, ಆಮೇಲೆ ಆ ನಿಯಾನ್ ಗ್ರೀನು ಆ ಕಲರ್ ಇದೆಲ್ಲ, ಅದೆಲ್ಲ ತುಂಬ ಚೆನ್ನಾಗಿದೆ ಸ್ಟ್ರಿಪ್ಸು. ಸೊ ಐ ವುಡ್ ಸೇ ದಟ್ ದಿಸ್ ಈಸ್ ಆಲ್ಸೋ ವೆರಿ ಗುಡ್ ಆಪ್ಷನ್. CB350 RS ತುಂಬ ಚೆನ್ನಾಗಿದೆ, ಸ್ಲೈಟ್ಲಿ ಸ್ಪೋರ್ಟಿ ನೇಚರ್ ಇದೆ. ಆ್ಯಕ್ಚುಲಿ ನಿಮಗೆ ಸಿಟಿಯಲ್ಲಿ ರೈಡ್ ಮಾಡಬೇಕಾದ್ರೆ ತುಂಬ ಕಂಫರ್ಟೇಬಲ್ ನೇಚರ್ ಯಾವಾಗಲೂ ಒಳ್ಳೆಯದಲ್ಲ. ಸ್ಲೈಟ್ಲಿ ಸ್ಪೋರ್ಟಿ ಇದ್ದರೆ ನಿಮಗೆ ಹ್ಯಾಂಡ್ಲಿಂಗ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ನನ್ನ ಪ್ರಕಾರ CB350 ವರ್ಷನ್ಸಲ್ಲಿ ದಿಸ್ ಇಸ್ ದ ಬೆಸ್ಟ್ ಹ್ಯಾಂಡ್ಲಿಂಗ್ ಬೈಕು, CB350 RS. ಸೊ ಅದಕ್ಕೋಸ್ಕರ ನನಗೆ ಈ ಬೈಕ್ನ ನಾನು ರೆಕಮೆಂಡ್ ಮಾಡ್ತೀನಿ ಅಮಂಗ್ ದಟ್ ಲಿಸ್ಟ್. ಸೊ ಎನಿವೇ ದೀಸ್ ಆರ್ ಮೈ ಲಿಸ್ಟ್ ಆಫ್ ಬೈಕ್ಸ್ ಫಾರ್ ಸಿಟಿ ಯೂಸು. ಸೊ ನಿಮಗೆ ಹೆಂಗೆ ಅನಿಸ್ತು ನಂದು ಲಿಸ್ಟು? ನಿಮಗೆ ಇನ್ ಕೇಸ್ ಬೇರೆ ಯಾವುದಾದ್ರು ಲಿಸ್ಟ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಏನಾದ್ರು ಡೌಟ್ಸ್ ಇದ್ದರೆ ಈ ಬೈಕ್ ಬಗ್ಗೆ ಅದನ್ನು ಮೆನ್ಷನ್ ಮಾಡಿ. ಸೊ ಹೋಪ್ಫುಲಿ ನಿಮಗೆ ವೀಡಿಯೋ ಇಷ್ಟ ಆಗಿರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.